ಎಲ್ಲರಿಗೂ ನಮಸ್ಕಾರ. ಇಂದಿರಾ ತನಿಯ ಅವರ ಮಂತ್ರಶಕ್ತಿ ಕಾದಂಬರಿಯ 2ನೇ ಭಾಗವಾದ ಶಕ್ತಿ ಪೂಜೆ ಕಥೆಯನ್ನು ಮುಂದುವರಿಸೋಣ. ನಿಂಗಣ್ಣನ ಮಾತಿನ ಹಾಗೆ ಭದ್ರಯ್ಯ ಸ್ಮಶಾನಕ್ಕೆ ಬರ್ತಾನೆ. ಹೂರ್ತಿರೋ ಒಂದು ಹೆಣವನ್ನು ಹೊರಗಡೆ ತೆಗಿಲಿಕ್ಕೆ ಅಂತ ಹೇಳಿಬಿಟ್ಟು ಕತ್ತಲಲ್ಲಿ ತಡಕಾಡ್ತಾನೆ. ಒಂದು ಗುದ್ದಲಿಯಿಂದ ಮಣ್ಣನ್ನು ಅಗೀತಾ ಹೋಗ್ತಾನೆ. ಆಮೇಲೆ ಕತ್ತಲೆಯಲ್ಲಿ ಒಂದೇ ಕಡೆ ಹೆಚ್ಚಾಗಿ ಮಣ್ಣು ತೆಗೆದಾಗ ಆ ಕತ್ಲೆಯಲ್ಲಿ ಅವನ ಕೈಗೆ ಹೆಣದ ಮೈ ಸೋಕುತ್ತೆ. ತಟ್ಟನೆ ಭದ್ರಯ್ಯನ ಮೈ ರೋಮಾಂಚಗೊಳ್ಳುತ್ತೆ. 2 ಕ್ಷಣ ಸುಮ್ಮನಿರ್ತಾನೆ. ಆ ನಂತರ ಸುತ್ತ ಮೆಲ್ಲನೆ ಸರ್ಕೊಂತ ಮಣ್ಣನ್ನೆಲ್ಲ ಎತ್ತಿ ಹಾಕ್ತಾನೆ. ಆ ಕತ್ತಲಿನಲ್ಲಿ ಹೆಣದ ಮೈ ಕಪ್ಪಗೆ ಅಸ್ಪಷ್ಟವಾಗಿ ಅವನಿಗೆ ಕಾಣಿಸುತ್ತೆ. ಅದೇ ಸಮಯಕ್ಕೆ ಯಾರೋ ಬಲವಾಗಿ ಕೈ ಬೀಸಿ ಭದ್ರಯ್ಯನ ಬೆನ್ನಿಗೆ ಗುದ್ದಿದ ಹಾಗಾಗತ್ತೆ. ಉಸಿರು ಕಟ್ಟುವಷ್ಟು ಸಂಕಟ ಆಗತ್ತೆ. ಅಂಗೈಯಲ್ಲಿ ಬಿಗಿಯಾಗಿ ಎದೆಯನ್ನು ಹಿಡ್ಕೊಂಡು ಕುಸಿದು ಬೀಳ್ತಾನೆ. ಆ ಪೆಟ್ಟಿನಿಂದ ಚೇತರಿಸ್ಕೊಳ್ಳೋ ಅಷ್ಟೊತ್ತಿಗೆ ಮೊದಲಿನ ಹಾಗೆ ಮತ್ತೊಂದು ಪೆಟ್ಟು ಬೀಳುತ್ತೆ. ಭದ್ರಯ್ಯ ಕಂಗಾಲಾಗ್ತಾನೆ. ಅವನ ಮನಸ್ಸಿನ ಧೈರ್ಯ ಮುಚ್ಚಿ ಹೋಗುತ್ತೆ. ಕಣ್ಣುಗಳು ಕಳೆಗೊಂದುತ್ತೆ. ಅವು ಪಾತಾಳಕ್ಕೆ ಹೊರಟೋಯ್ತ ಕಣ್ಣುಗಳು ಅಂತ ಅವನಿಗೆ ಭಾಸವಾಗುತ್ತೆ. ಆಗ ನಿಂಗಣ್ಣನ ಮಾತು ಅವನಿಗೆ ನೆನಪಾಗುತ್ತೆ. ಏನು ಹೆದರ್ಕೋಬೇಡ ಭದ್ರು, ನಾ ಹೇಳ್ದಂಗೆ ಮಾಡು, ಎಲ್ಲ ಸರಿ ಹೋಗುತ್ತೆ ಅಂತ ಅವನು ಹೇಳಿದ್ದು ಇವನನ್ನು ಹೊಡೆದೆಬ್ಬಿಸಿದಾಗ ಅನಿಸುತ್ತೆ. ಆದರೆ ಎದ್ದ ತಕ್ಷಣ ಮತ್ತೊಮ್ಮೆ ಎಲ್ಲಿ ಪೆಟ್ಟು ಬೀಳುತ್ತೋ ಅನ್ನೋ ಒಂದು ಭಯನೂ ಅವನಿಗಿರುತ್ತೆ. ಆದರೆ ಹಾಗೆ ಅಂಜಿಕೊಂಡು ಕೂತ್ರೆ ಬಂದ ಕಾರ್ಯ ಸಾಧಿಸೋಕ್ಕೆ ಆಗೋದಿಲ್ಲ. ಹಾಗಾಗಿ ಭದ್ರಯ್ಯ ಕುಳಿತ ಕಡೆಯಿಂದ ಮೆಲ್ಲನೆ ಹೆಣದ ತಲೆ ಕಡೆಗೆ ಸರಿತಾನೆ. ಅನಂತರ ಅದರ ಕೈಗಳನ್ನು ಹುಡುಕಿ ಹಿಡ್ಕೊಳ್ತಾನೆ. ಅವನ ಮೈ ಕಂಪಿಸುತ್ತೆ, ತುಟಿ ಅದರುತ್ತೆ, ಹಲ್ಲುಗಳು ಭಯದಿಂದ ಗಡಗಡ ನಡುಗತ್ವೆ. ಅಷ್ಟರಲ್ಲಿ ಕಾವಲು ಮಂಟಪದ ಹತ್ರ ಇದ್ದ ನಾಯಿಗಳು ಬೊಗಳಕ್ಕೆ ಪ್ರಾರಂಭ ಮಾಡತ್ವೆ. ಒಂದು ನಾಯಿ ಬೊಗಳ್ಕೊಂಡು ಸ್ಮಶಾನದ ಆವರಣವನ್ನು ಪ್ರವೇಶ ಮಾಡುತ್ತೆ. ಇನ್ನೊಂದು ನಾಯಿ ಮಂಟಪದ ಹತ್ರ ನಿಂತ್ಕೊಂಡು ಬೊಗಳ್ತಾ ಇರುತ್ತೆ. ಸ್ಮಶಾನದ ಒಳಗಡೆ ಬಂದ ನಾಯಿ ನೆಲವನ್ನು ಮೂಸ್ತಾ ಭದ್ರಯ್ಯನ ಹತ್ರಕ್ಕೆ ಬಂದು ಬೊಗಳಕ್ಕೆ ಶುರು ಮಾಡುತ್ತೆ. ಭದ್ರಯ್ಯ ತಾನು ಹಿಡ್ಕೊಂಡಿದ್ದ ಹೆಣದ ಕೈಗಳನ್ನು ಬಿಟ್ಟು ದಿಕ್ಕು ತೋಚಿದವನ ಹಾಗೆ ಅಲ್ಲಿ ಕೂತು ಬಿಡ್ತಾನೆ. 1-2 ನಿಮಿಷದ ಬಳಿಕ ಕಾವಲು ಮಂಟಪದ ಹತ್ರ ಯಾರೋ ಗಂಡಸರು ಮಾತಾಡ್ತಾ ಇರೋ ಧ್ವನಿ ಕೇಳುತ್ತೆ. ಭದ್ರಯ್ಯ ಕಿವಿಗೊಟ್ಟು ಆಲಿಸ್ತಾನೆ. ಯಾಕೋ ನಾಯಿಗಳು ಸ್ಯಾನ ಬೊಗಳುತ್ತವೆ ಅಂತ ಒಬ್ಬ ಹೇಳ್ತಾ ಇರ್ತಾನೆ. ದೆವ್ವಗಿವ್ವ ಕಾಣಿಸ್ಕೊಂತೇನೋ ಅಂತ ಇನ್ನೊಬ್ಬ ಅಂತಾನೆ. ದೆವ್ವ ಕಣ್ಣಿಗೆಲ್ಲಿ ಕಾಣಿಸ್ಕೊಳ್ತಾನ ಅಂತ ಇನ್ನೊಬ್ಬ ಹೇಳ್ತಾನೆ. ಮನುಷ್ಯರ ಕಣ್ಣಿಗೆ ಕಾಣಲ್ಲಪ್ಪ, ಆದರೆ ಪ್ರಾಣಿಗಳಿಗೆ ಕಾಣಿಸ್ತವೆ ಅಂತ ಇನ್ನೊಬ್ಬ ಹೇಳ್ತಿರ್ತಾನೆ. ನಿಜನಾ ಅಂದಾಗ ಹ್ಞೂ ಅಂತಾನೆ. ನಿನಗೆ ಹೆದರಿಕೆ ಆಗಲ್ಲೇನಣ್ಣ ಅಂತ ಮತ್ತೊಬ್ಬ ಕೇಳಿದಾಗ, ಹೆದರಿಕೆನಾ? ನನಗೇನು ಹೆದರಿಕೆ, ನಾನೇ ಒಂದು ದೊಡ್ಡ ದೆವ್ವ. 20 ವರ್ಷದಿಂದ ಈ ಮಸಾಣನ ದೆವ್ವಗಳನ್ನು ಕಾಯ್ಕೊಂಡು ಬಿದ್ದಿಲ್ವಾ ಅಂತ ಇನ್ನೊಬ್ಬ ಹೇಳ್ತಾನೆ. ಮಾತು ನಿಲ್ಲುತ್ತೆ. ನಾಯಿಗಳು ಮಾತ್ರ ಬೊಗಳ್ತಾನೆ ಇರುತ್ತೆ. ಭದ್ರಯ್ಯ ಮತ್ತೊಮ್ಮೆ ಹೆಣದ ಕೈಗಳನ್ನು ಹಿಡಿದು ಮೇಲಕ್ಕೆ ಎಳೆಯೋಕ್ಕೆ ಅಂತ ಪ್ರಯತ್ನ ಮಾಡ್ತಾನೆ. ಆದರೆ ಬೊಗಳ್ತಾ ಇದ್ದಂತಹ ನಾಯಿ ಅದಕ್ಕೆ ಅವಕಾಶ ಕೊಡದೆ ಅವನ ಸುತ್ತಮುತ್ತ ತಿರುಗಾಡ್ತಿರುತ್ತೆ. ಅಷ್ಟರಲ್ಲಿ ಕಾವಲು ಮಂಟಪದ ಹತ್ರ ಯಾಕೋ ಸ್ಯಾನ ಬೊಗಳ್ತವೆ ಕಣ್ಣಣ್ಣ ನಾಯಿಗಳು, ಹೊಸಿ ನೋಡ್ಕೊಂಡು ಬರ್ತೀನಿರು ಅಂತ ಒಬ್ಬ ಹೇಳ್ತಾನೆ. ಒಬ್ಬನೇ ಹೋಗ್ತೀಯೇನಣ್ಣ ಅಂದಾಗ, ನನಗೇನು ಭಯ ಅಂತ ಮೊದಲು ಮಾತಾಡ್ದವನು ಹೇಳ್ತಾನೆ. ಅಷ್ಟೊತ್ತಿಗೆ ಈ ಮಾತುಗಳು ಮುಗೀತಾ ಇದ್ದ ಹಾಗೇನೆ 1-2 ನಿಮಿಷದಲ್ಲೇ ಕಾವಲು ಮಂಟಪದಿಂದ ಒಂದು ಕೈ ದೀಪ ಹಿಡ್ಕೊಂಡು ಕಾವಲುಗಾರ ಸ್ಮಶಾನದ ಕಡೆಗೆ ಬರ್ತಾ ಇರೋದು ಕಾಣಿಸುತ್ತೆ. ಆ ಕ್ಷಣದಲ್ಲಿ ತಾನು ಎಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೀನಿ ಅನ್ನೋದು ಭದ್ರಯ್ಯನಿಗೆ ಅರಿವಾಗತ್ತೆ. ಆದರೆ ಹೇಗೆ ಪಾರಾಗೋದು? ಕೈ ದೀಪ ಹಿಡಿದ ಕಾವಲುಗಾರ ಸ್ಮಶಾನದೊಳಗಡೆ ಪ್ರವೇಶ ಮಾಡ್ತಾನೆ. ಇನ್ನು ತಡ ಮಾಡಿದ್ರೆ ತನ್ನ ಸಮಾಧಿ ಅಲ್ಲೇ ಆಗೋಗುತ್ತೆ ಅಂತ ಭದ್ರಯ್ಯನಿಗೆ ಖಚಿತ ಆಗತ್ತೆ. ಅವನು ತಕ್ಷಣ ಅಂಚಿಗೆ ಓಡ್ತಾನೆ. ಪ್ರಯಾಸದಿಂದ ಆವರಣದ ಕಲ್ಲನ್ನು ಹತ್ತಿ ಹೊರಗಡೆಗೆ ಧುಮುಕ್ತಾನೆ. ಆದರೆ ನಾಯಿಗಳು ಅವನನ್ನು ಅಷ್ಟಕ್ಕೂ ಬಿಡದೆ ಬೆನ್ನಟ್ಟುತ್ತವೆ. ಭದ್ರಯ್ಯ ಯಾವುದನ್ನು ಲೆಕ್ಕಿಸದೆ ಒಂದೇ ಉಸಿರಿಗೆ ಓಡ್ತಾನೆ. ಓಡಿ ರಾಜಮಾರ್ಗಕ್ಕೆ ಬರ್ತಾನೆ. ಸದ್ಯ ಇನ್ನು ತಪ್ಪಿಸ್ಕೊಂಡೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾನೆ. ಆದರೆ ಹಾಗೆ ಅಂದ್ಕೊಂಡಿದ್ದು ತಪ್ಪಾಗುತ್ತೆ. ಏಕೆಂದರೆ ಈ ಭದ್ರಯ್ಯ ರಾಜರಸ್ತೆ ಅಷ್ಟೊತ್ತಿಗೆ ಬರೋ ಅಷ್ಟೊತ್ತಿಗೆ ಗಸ್ತು ತಿರುಗೋ ಪೊಲೀಸ್ನವರು ಅಲ್ಲಿ ಸೀಟಿ ಊದ್ತಾ ಬರ್ತಿರ್ತಾರೆ. ಆ ಧ್ವನಿಯನ್ನು ಹಿಂಬಾಲಿಸ್ಕೊಂಡು ಬೇರೆ ಕಡೆಯಿಂದ ಇನ್ನೂ 2 ಪೊಲೀಸರು ಸೀಟಿ ಊದ್ತಾರೆ. ಮುಂದೆ ಕೆಲವೇ ಕ್ಷಣದಲ್ಲಿ ಭದ್ರಯ್ಯ ಪೊಲೀಸ್ನವರ ವಜ್ರಮುಷ್ಟಿಯಲ್ಲಿ ಬಂಧಿತ ಆಗೋಗಿರ್ತಾನೆ. ಹತ್ತಿರದ ರಾಜರಸ್ತೆಯಲ್ಲಿ ಪೊಲೀಸ್ನವರ ಸೀಟಿ ಶಬ್ದ, ತುಸು ಗದ್ದಲ ಇದೆಲ್ಲ ಕೇಳಿ ಆ ಕೈದೀಪ ಹಿಡ್ಕೊಂಡಿದ್ದ ಕಾವಲುಗಾರ ಸ್ಮಶಾನದ ಹೊರಗಡೆಗೆ ಬಂದು ನೋಡ್ತಾನೆ.
3-4 ಜನ ರಸ್ತೆಯಲ್ಲಿ ನಿಂತಿದ್ದು ಅವನಿಗೆ ಸ್ಪಷ್ಟವಾಗಿ ಕಾಣುತ್ತೆ. ಬೇಗ ಬೇಗ ಹೆಜ್ಜೆ ಹಾಕೊಂತ ಅವನು ಅವ್ರ ಹತ್ರಕ್ಕೆ ಬರ್ತಾನೆ. ಕಳ್ಬಡಿ ತಪ್ಪಿಸ್ಕೊಂಡು ಹೋಗ್ತೀಯಾ ಅಂತ ಒಬ್ಬ ಪೊಲೀಸ್ನವನು ಭದ್ರಯ್ಯನ ಕೂತಿಗೆ ಹಿಡಿದು ಅವನ ಬೆನ್ನ ಮೇಲೆ ಗುದ್ದುತ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಕಾವಲುಗಾರ ತನ್ನ ಕೈ ದೀಪವನ್ನು ಭದ್ರಯ್ಯನ ಮುಖಕ್ಕೆ ಹಿಡ್ಕೋತಾನೆ. ಎತ್ತ ಕಡೆಯಿಂದ ಬಂದ ಸ್ವಾಮಿ ಬಡ್ಡಿ ಅಂತ ಕೇಳಿದಾಗ, ನೀನು ಸ್ಮಶಾನದ ಕಡೆಯಿಂದ ಅಂತ ಪೊಲೀಸ್ ಹೇಳ್ತಾನೆ. ಆಗ ಇವನೇನು ಅತ್ತ ಬಂದವನು, ನಾಯಿಗಳು ಬೊಗಳಿದ್ವು, ಯಾಕೆ ಅಂದ್ಕೊಂಡು ಸುಮ್ಮನಿದ್ದೆ, ಆಮೇಕಿಂದ ನೋಡಿ ಈಗ ನೋಡ್ತಿದ್ದೀನಿ ಅಂತ ಕಾವಲುಗಾರ ಹೇಳ್ತಾನೆ. ಸ್ಮಶಾನಕ್ಕೆ ಬಂದಿದ್ನ ಇವನು ಅಂತ ಪೊಲೀಸ್ನವನು ಗಡಸ್ ಧ್ವನಿಲಿ ಕೇಳ್ತಾನೆ. ಹ್ಞೂ ಬುದ್ಧಿ, ಗಿದ್ಲಿ ಎಲ್ಲ ಮಡಿಕೊಂಡಿದ್ದ ಅಂತ ಕಾವಲುಗಾರ ಹೇಳ್ತಾನೆ. ಕಾವಲುಗಾರನಿಂದ ಬಂದ ಈ ಮಾತು ಕೇಳಿ ಪೊಲೀಸ್ನವರು ಸ್ತಬ್ಧರಾಗ್ತಾರೆ. ಅರೆ ಕ್ಷಣದ ಬಳಿಕ ಒಬ್ಬ ಪೊಲೀಸು ಭದ್ರಯ್ಯನ ಕೈಗಳನ್ನು ನೋಡ್ತಾನೆ. ದೀಪದ ಬೆಳಕಲ್ಲಿ ಅವನನ್ನು ಜಾಗರೂಕತೆಯಿಂದ ಪರೀಕ್ಷೆ ಮಾಡ್ತಾನೆ. ಇನ್ನೊಬ್ಬ ಅವನ ಮುಖವನ್ನು ಮತ್ತು ಕಾಲುಗಳನ್ನು ಕೂಡ ಗಮನಿಸ್ತಾನೆ. ಮತ್ತೊಬ್ಬ ಅವನ ಬಟ್ಟೆಗಳನ್ನೆಲ್ಲ ಎಚ್ಚರಿಕೆಯಿಂದ ನೋಡ್ತಾನೆ. ಎಲ್ಲೂ ಒಂದು ತೊಟ್ಟು ರಕ್ತದ ಕಲೆನೂ ಇಲ್ಲ. ಗುದ್ಲಿ ಹಿಡಿದು ಸ್ಮಶಾನಕ್ಕೆ ಹೋಗಿದ್ದಾನೆ ಅನ್ನೋ ವಿಷಯ ತಿಳಿದಾಗ ಭದ್ರಯ್ಯ ಯಾರನ್ನು ಕೊಲೆ ಮಾಡಿ ಶವವನ್ನ ಈ ಅಪರರಾತ್ರಿಯಲ್ಲಿ ಯಾರಿಗೂ ತಿಳಿದ ಹಾಗೆ ಹೂಳಕ್ಕೆ ಬಂದಿರಬೇಕು ಅಂತ ಪೊಲೀಸ್ನವ್ರಿಗೆ ಸಂಶಯ ಆಗತ್ತೆ. ಆದರೆ ಅದನ್ನು ತಕ್ಷಣ ನಂಬಕ್ಕೆ ಭದ್ರಯ್ಯನ ಹತ್ರ ಯಾವುದೇ ಆಧಾರ ಸಿಕ್ಕೋದಿಲ್ಲ. ಹಾಗಾಗಿ ಅವ್ರಿಗೆ ನಿರಾಶೆ ಆಗತ್ತೆ. ಯಾರು ಕತ್ತು ಹಿಸ್ಕಿ ಸ್ಮಶಾನಕ್ಕೆ ತಂದಿದ್ಯೋ ಅಂತ ಪೊಲೀಸ್ನವ್ನು ಕೇಳ್ತಾನೆ. ಇಲ್ಲ ಸ್ವಾಮಿ, ನಾನಂಥ ಕೆಲಸ ಮಾಡಲಿಲ್ಲ ಅಂತ ಭದ್ರಯ್ಯ ಹೇಳ್ತಾನೆ. ಇನ್ನೇನು ಮಾಡಿದೆ, ಇನ್ಯಾಕೆ ಬಂದೆ ಸ್ಮಶಾನಕ್ಕೆ ಅಂತ ಪೊಲೀಸ್ ಕೇಳಿದಾಗ ಭದ್ರಯ್ಯ ಏನೂ ಉತ್ತರ ಕೊಡದೆ ಸುಮ್ಮನೆ ಅವ್ರ ಜೊತೆ ಹೆಜ್ಜೆ ಹಾಕ್ತಾ ಇದ್ದ. ತನ್ನನ್ನು ಕೊಲೆಗಾರ ಅಂತ ಹೇಳಿಬಿಟ್ಟು ಆಜೀವ ಪರ್ಯಂತ ಶಿಕ್ಷೆ ವಿಧಿಸಿದ್ರೆ ಭದ್ರಯ್ಯನ ಗುಂಡಿಗೆ ಒಡೆಯೋ ಹಾಗೆ ಈ ಪ್ರಶ್ನೆ ಮನಸ್ಸಿನಲ್ಲಿ ಏಳುತ್ತೆ. ತನ್ನ ಆಸೆ ನಿರಾಸೆ ಆಗತ್ತೆ, ತನ್ನ ಸಾಧನೆ ಬರೀ ವೇದನೆ ಆಗತ್ತೆ, ತನ್ನ ಸಂಸಾರ ದಟ್ಟವಾದ ಕಾಂತಾರ ಆಗತ್ತೆ, ತನ್ನ ಜೀವನ ಪಾಳುವನ ಆಗತ್ತೆ. ಭದ್ರಯ್ಯ ಕೊಲೆಗಾರ, ಭದ್ರಯ್ಯ ಕೊಲೆಗಾರ ಅಂತ ಜನ ಎಲ್ಲ ಕೂಗ್ತಾರೆ. ಇಲ್ಲ, ಈ ಮಾತು ಬರೀ ಸುಳ್ಳು ಅಂತ ಇನ್ಯಾರೋ ಕೂಗ್ತಾರೆ. ಎಲ್ಲ ಮನಸ್ಸಿನ ಹೋರಾಟ, ಭಾವನೆಗಳ ತಾಕ್ಲಾಟ, ಬದುಕಿನ ಪೇಚಾಟ. ಈ ಒಂದು ತೊಳಲಾಟದಲ್ಲಿ ಭದ್ರಯ್ಯ ಸಿಕ್ಕಾಕೊಂಡು ಏನು ಮಾತಾಡದೆ ಪೊಲೀಸ್ನವನು ಹಿಂದೆ ಹೋಗ್ತಾ ಇರ್ತಾನೆ. ಏಯ್ ಮುಸುಂಡಿ, ಯಾಕೆ ತೆಪ್ಪಗಾದೆ ಬೊಗಳೋ ಅಂತ ಪೊಲೀಸ್ನವನು ಒಂದು ಗುದ್ದುತ್ತಾನೆ. ಭದ್ರಯ್ಯ ವಿಧಿ ಇಲ್ಲದೆ ಅಂಜ್ಕೊಂತ ತಾನು ಬಂದ ಉದ್ದೇಶವನ್ನು ವಿವರಿಸ್ತಾನೆ. ಎಲ್ಲವನ್ನ ಮೌನವಾಗಿ ಅವನು ಹೇಳ್ತಿದ್ದನ್ನ ಪೊಲೀಸ್ನವರು ಕೇಳ್ತಾರೆ. ಕಾವಲುಗಾರ ಕೂಡ ತಾನು ಸ್ಮಶಾನದಲ್ಲಿ ಕಂಡ ದೃಶ್ಯವನ್ನ, ಭದ್ರಯ್ಯನ ಮಾತುಗಳನ್ನು ಕೂಡ ಮನಸ್ಸಿನಲ್ಲಿ ತಾಳೆ ಹಾಕೋತಾನೆ. ಮಾತು ಸಾಕ್ತಾ ಇದ್ದ ಹಾಗೇನೆ ಪೊಲೀಸ್ ಠಾಣೆ ಹತ್ರ ಬರುತ್ತೆ. ರಾತ್ರಿ ಪಾಳಿಯ ದಫೇದಾರರು FIR ಪುಸ್ತಕದಲ್ಲಿ ಭದ್ರಯ್ಯ ಹೇಳಿದ್ದನ್ನೆಲ್ಲ ಬರ್ಕೊಳ್ತಾರೆ. ಕಾವಲುಗಾರ ಕೂಡ ತಾನು ಕಂಡಿದ್ದೆಲ್ಲವನ್ನು ಮುಚ್ಚುಮರೆ ಇಲ್ಲದೆ ವರದಿ ಒಪ್ಪಿಸ್ತಾನೆ. ಅದರಿಂದ ಭದ್ರಯ್ಯನಿಗೆ ಅನುಕೂಲ ಆಗೋ ಹಾಗೆ ಇದ್ದಿದ್ದರಿಂದ ಅವನ ನಂಬಿಕೆ, ಅವನ ಅಂಜಿಕೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಹೋಗುತ್ತೆ. ಕಾವಲುಗಾರ ಎಲ್ಲವನ್ನು ಹೇಳಿ ತನ್ನ ಮಂಟಪಕ್ಕೆ ಹಿಂತಿರುಗ್ತಾನೆ. ಅವನ ಜೊತೆಗೆ ಪೊಲೀಸ್ನವರು ಹೋಗ್ತಾರೆ. ಭದ್ರಯ್ಯ ತಂದಿದ್ದ ಗೋಣಿ ಚೀಲ, ಗುದ್ದಲಿಯನ್ನು ತಗೊಂಡು ಬರ್ತಾರೆ. ಆದರೆ ಆ ರಾತ್ರಿ ಪೊಲೀಸ್ನವರು ಭದ್ರಯ್ಯನನ್ನು ಠಾಣೆನಲ್ಲೇನೆ ಕೂಡ ಹಾಕ್ತಾರೆ. ಮರುದಿನ ಮೊಕದ್ದಮೆ ಶುರು ಆಗತ್ತೆ. ದಾಖಲೆ ಮಾಡಿಕೊಂಡು ನ್ಯಾಯಾಲಯದಲ್ಲಿ ವಿಚಾರಣೆ ಆದಾಗ ಜನರಿಗೆ ಕೆಟ್ಟದ್ದನ್ನು ಉಂಟು ಮಾಡುವಂತಹ ತಂತ್ರವಿದ್ಯೆಯನ್ನು ಕಲಿಯೋಕ್ಕೋಸ್ಕರ, ಪಾಪ ಮಾರ್ಗವನ್ನು ಅನುಸರಿಸಿದ ಪ್ರಯತ್ನಕ್ಕೋಸ್ಕರ ಭದ್ರಯ್ಯನಿಗೆ 3 ತಿಂಗಳ ಕಠಿಣ ಶಿಕ್ಷೆ ಕೊಡ್ತಾರೆ. ಮುನಿಯಮ್ಮ ಮತ್ತು ಅವಳ ವೃದ್ಧೆ ಮತ್ತು ಕಿವುಡಿನೂ ಆಗಿದ್ದಂತಹ ಅತ್ತೆ ಗೋಳಾಡ್ತಾ ಭದ್ರಯ್ಯನನ್ನು ಸೆರೆಮನೆಯಲ್ಲಿ ಬಿಟ್ಟು ಬರ್ತಾರೆ. ಬರ್ತಾ ದಾರಿ ಉದ್ದಕ್ಕೂ ಆ ನಿಂಗಪ್ಪನಿಗೆ ಹಿಡಿ ಶಾಪ ಹಾಕ್ಕೊಂಡು ಬರ್ತಾರೆ. ಸೆರೆಮನೆ ಹತ್ರಕ್ಕೆ ನಿಂಗಣ್ಣ ಬರ್ತಾನೆ. ಅಯ್ಯೋ, ಹಿಂಗಾಯ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಭದ್ರು ಅಂತಾನೆ. ಪರವಾಗಿಲ್ಲ ಬಿಡೋಣ ಅಂತ ಭದ್ರಯ್ಯ ಹೇಳ್ತಾನೆ. ಇಷ್ಟಕ್ಕೆ ನೀನು ಹೆದರ್ಕೊಂಡು ಬಿಡಬೇಡ ಭದ್ರು ಅಂತ ನಿಂಗಣ್ಣ ಹೇಳಿದಾಗ, ಇಲ್ಲ ಕಣಣ್ಣ ಅಂತ ಭದ್ರ ಹೇಳ್ತಾನೆ. ಒಂದಿನ ಅಲ್ಲ ಒಂದಿನ ನನ್ನ ವಿದ್ಯಾವನ್ನ ನಿಂಗೆಲ್ಲ ಹೇಳ್ಕೊಟ್ಟು ಹೋಯ್ತೀನಿ ಅಂತ ಭರವಸೆ ಕೊಡ್ತಾನೆ. ಆಗ್ಲಿ ಕಣಣ್ಣ, ನನ್ನ ಮರೆತು ಬಿಡಬೇಡ ಅಂತ ಭದ್ರಯ್ಯ ಹೇಳಿದಾಗ, ಉಂಟ ಭದ್ರು ಅಂತ ಹೇಳ್ಬಿಟ್ಟು ನಿಂಗಣ್ಣ ಹೇಳ್ತಾನೆ. ಮೊದಲಿನ ವಿಶ್ವಾಸನೇ ನೀನು ಮಡ್ಕೋಬೇಕಪ್ಪ ಅಂತ ಭದ್ರಣ್ಣ ಹೇಳ್ತಾನೆ. ಎಲ್ಲಿದ್ರೂ ಕೂಡ ನಾನು ನಿನ್ನ ಮನೆಗೆ ಬಂದು ಹೋಗ್ತಿರ್ತೀನಿ ಭದ್ರು ಅಂತ ಅವನು ಭರವಸೆ ಕೊಡ್ತಾನೆ. ನಿಂದು ಸಾನೆ ದೊಡ್ಡ ಮನಸ್ಸು ಕಣಪ್ಪ ಅಂತ ಭದ್ರಣ್ಣ ಹೇಳಿದಾಗ ನಿಂಗಣ್ಣ,
ಮೌನವಾಗಿ ನಗುತ್ತಾನೆ. ಅಷ್ಟರಲ್ಲಿ ಪಹರೆಯವನ ಆ ಕಡೆ ಬಂದಿದ್ದರಿಂದ ನಾನಿನ್ನು ಹೋಯ್ತೀನಿ ಭದ್ರು ಅಂತ ಹೇಳ್ಬಿಟ್ಟು ನಿಂಗಣ್ಣ ಅಲ್ಲಿಂದ ಹೊರಟೋಗ್ತಾನೆ. ಭದ್ರಯ್ಯನ ಮನೆ ಕಡೆಗೆ ಹೋಗದೆ ನೇರವಾಗಿ ರಾಮಸಂದ್ರಕ್ಕೆ ಹೋಗ್ತಾನೆ. ಏಕೆಂದರೆ ಅಲ್ಲಿಗೆ ಹೋದರೆ ಅವನಿಗೆ ಏನಾಗಬಹುದು ಅನ್ನೋ ಒಂದು ಕಲ್ಪನೆ ಇರುತ್ತೆ. ಹಾಗಾಗಿ ಅವನಲ್ಲಿಗೆ ಹೋಗೋದಿಲ್ಲ. ಸಂಜೆ ಹೊತ್ತಿಗೆ ತನ್ನ ಮನೆಯನ್ನು ಸೇರಿಕೊಳ್ತಾನೆ. ಆದರೆ ಮನಸ್ಸಿನಲ್ಲಿ ನೆಮ್ಮದಿ ಅನ್ನೋದು ಇರೋದಿಲ್ಲ. ಹೆಂಡತಿ ರಾಮಕ್ಕ ಅಂತ ಹೇಳ್ಬಿಟ್ಟು ಅವಳು ಊಟಕ್ಕೆ ಎಬ್ಬಿಸ್ತಾಳೆ. ಇವನು ಮಾತಿಲ್ಲದೆ ಹೋಗಿ ತಟ್ಟೆ ಮುಂದೆ ಕೂತ್ಕೊತಾನೆ. ಊಟ ಬಡಿಸ್ತಿದ್ದ ರಾಮಕ್ಕನನ್ನು ಮತ್ತು ಭದ್ರಯ್ಯನ ಹೆಂಡತಿ ಮುನಿಯಮ್ಮನನ್ನು ಕೂಡ ಮನಸ್ಸಿನಲ್ಲಿ ಹೋಲಿಸಿ ನೋಡ್ಕೊತಾನೆ. ಬೆಂಗಳೂರಿನಲ್ಲಿ ಅವನ ಕಣ್ಣು ಮುನಿಯಮ್ಮನ ಮೇಲೆ ಬಿದ್ದಿದ್ದು ಒಂದು ಮುಸ್ಸಂಜೆಯಲ್ಲಿ. ಆ ದಿವಸ ನಿಂಗಣ್ಣ ನೇರವಾಗಿ ಅಡುಗೆ ಮನೆ ಹೊಕ್ಕಾಗ ಮುನಿಯಮ್ಮ ಒಲೆ ಮುಂದೆ ಕೂತಿರ್ತಾಳೆ. ಉರಿ ಇಲ್ಲದ ಒಲೆಯಲ್ಲಿ ಉರಿದು ಹೋಗಿದ್ದ ಕಟ್ಟಿಗೆ ಕೆಂಡಗಳು ಮಿಣಮಿಣನೆ ಹೊಳಿತಾ ಇರುತ್ತವೆ. ಮಾಡಿನಲ್ಲಿದ್ದ ಪುಟ್ಟ ದೀಪದ ಬೆಳಕಲ್ಲಿ ಮುನಿಯಮ್ಮ ತುಂಬ ಚೆಲುವೆಯಾಗಿ ಕಾಣ್ತಾ ಇರ್ತಾಳೆ. ಕೆನ್ನೆಗಳು ಉಬ್ಬಿರುತ್ತೆ. ಸದಾ ನಗು ಹಾಗೆ ಕಾಣ್ತಾ ಇರೋಂತಹ ಬಾಯಿ, ಬುಗುಡಿಯ ಭಾರಕ್ಕೆ ಜೋಲ್ತಾ ಇದ್ದಂತಹ ಕಿವಿ, ಆಕರ್ಷಕವಾದ ಕಪ್ಪು ಕಣ್ಣುಗಳು, ನಿಷ್ಕಪಟವಾದ ಮುಖಭಾವ, ಇವೆಲ್ಲ ನಿಂಗಣ್ಣನ ಮನಸ್ಸಿನಲ್ಲಿ ಅವಳ ಪಡಿಯಚ್ಚನ್ನು ಮುದ್ರಿಸಿರುತ್ತವೆ. ಆ ಕ್ಷಣದಿಂದ ಅವನ ಮನಸ್ಸು ಅತ್ತ ಸರಿದಿರುತ್ತೆ. ಈ ಪ್ರಸಂಗಕ್ಕೆ ಮೊದಲು ಅವನು ಕೈ ಹಿಡಿದ ಹೆಂಡತಿ ರಾಮಕ್ಕನೇ ಅವನ ಕಣ್ಣಿಗೆ ರತಿ ರಂಭೆ ಆಗಿರ್ತಾಳೆ. ಅವಳು ನಕ್ಕಾಗ ಗುಳಿ ಬೀಳೋ ಕೆನ್ನೆ ಒಂದೇ ಸಾಕಾಗಿರುತ್ತೆ ನಿಂಗಣ್ಣನನ್ನು ಮರಳು ಮಾಡೋಕ್ಕೆ. ಅವಳ ಚಂಚಲವಾದ ನಯನದಲ್ಲಿ ಇವನು ಅಪೂರ್ವವಾದದ್ದು ಏನನ್ನು ಕಂಡು ಆನಂದಿಸ್ತಾ ಇರ್ತಾನೆ. ಇನ್ನು ಅವಳು ಸಿಟ್ಟು ಮಾಡಿಕೊಂಡಾಗ ಇನ್ನಷ್ಟು ಚೆಲುವಾಗ್ತಿದ್ದ ಅವಳ ಕೆಂಪು ಮುಖವನ್ನು ನೋಡೋದು ಅಂದರೆ ನಿಂಗಣ್ಣನಿಗೆ ದೊಡ್ಡ ನಿಧಿನೇ ದೊರೆತಷ್ಟು ಸಂತೋಷವಾಗಿ ಮೈ ಪುಳಕ ಆಗ್ತಿರುತ್ತೆ. ನಿಜವಾಗ್ಲೂ ಇಷ್ಟೊಂದು ಲಾವಣ್ಯಮಯವಾಗಿ ಆಕರ್ಷಕವಾಗಿದ್ದ ರಾಮಕ್ಕ ಯಾವ ವಿಧದಲ್ಲೂ ಕೂಡ ಮುನಿಯಮ್ಮನಿಗಿಂತ ಕಡಿಮೆ ಏನೂ ಆಗಿರೋದಿಲ್ಲ. ರಾಮಕ್ಕ ಲಾವಣ್ಯಮಯಿ ಆಗಿರ್ತಾಳೆ, ಮುನಿಯಮ್ಮ ಸೌಂದರ್ಯವತಿ ಆಗಿರ್ತಾಳೆ. ಇವಳು ಕೈ ಹಿಡಿದ ಹೆಂಡತಿ, ಅವಳು ಪರಸ್ತ್ರೀ, ತನ್ನನ್ನು ದಾಸನನ್ನಾಗಿ ಮಾಡ್ಕೊಳ್ಬಲ್ತಾಳೆ. ಇದು ಮನೆ ಅನ್ನ, ತನಗಾಗಿ ಸದಾ ಸಿದ್ಧವಾಗಿರೋ ಮೃಷ್ಟಾನ್ನ. ಆದರೆ ಅದು ಪರರ ಎಂಜಲು, ಅದನ್ನು ಮುಟ್ಟೋಕ್ಕೂ ತನಗೆ ಅಧಿಕಾರ ಇಲ್ಲ. ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಅವನ ಮನಸ್ಸು ಎಂಜಲಿನ ಕಡೆಗೆ ಎಳಿತಾ ಇರುತ್ತೆ. ಮುನಿಯಮ್ಮನನ್ನು ತನ್ನ ಮನಸ್ಸು ಸೂರೆಗೊಂಡಿದೆ. ಆಕೆ ಮಾತ್ರ ತನ್ನ ಬಗ್ಗೆ ಇನ್ನು ಅಲಕ್ಷ್ಯದಿಂದ, ಉದಾಸೀನದಿಂದ ಸಿಟ್ಟಲ್ಲಿದ್ದಾಳೆ. ಹಾಗಂತ ತಾನು ಆಸೆನ ಬಿಟ್ಬಿಡೋಕ್ಕಾಗತ್ತಾ? ತನ್ನಂಥ ದಿಟ್ಟು ಗಂಡಸು 10 ಜನರ ದೃಷ್ಟಿಯಲ್ಲಿ ಗಣ್ಯ ಅನ್ನಿಸ್ಕೊಂಡವನು, ಸುತ್ತಮುತ್ತಲ ಹಳ್ಳಿಗಳವರನ್ನು ಹದ್ದುಬಸ್ತಿನಲ್ಲಿ ಇಟ್ಕೊಂಡಿರೋ ಕೆಚ್ಚೆದೆಗಾರ ನಾನು ಕೇವಲ ಒಂದು ಅಲ್ಪ ಹೆಣ್ಣಿನ ವಿಷಯದಲ್ಲಿ ಹೇಳಿ ಹಾಗೆ ವರ್ತಿಸೋದ? ಅಲ್ಪ ಹೆಣ್ಣವಳು ಮುನಿಯಮ್ಮ ತನಗೆ ಅವಮಾನ ಮಾಡಿಬಿಟ್ಲಲ್ವಾ? ಆ ರಾತ್ರಿ ಪೊರ್ಕೆನ ಹಿಡ್ಕೊಂಡು ನನಗೆ ಹೊಡೆಯೋಕ್ಕೆ ಅಂತ ಬಂದ್ಲಲ್ವಾ? ಅಯ್ಯೋ, ತನ್ನ ಮನಸ್ಸಿನ ತುಂಬ ತುಂಬಿಕೊಂಡಿರೋ ಆ ಚೆಲುವಾದ ಹೆಣ್ಣು ಮುನಿಯಮ್ಮ 2 ಥರನೂ ಅವನ ಮನಸ್ಸು ಯೋಚನೆ ಮಾಡ್ತಾ ಇರುತ್ತೆ. ಒಂದ್ಸಲ ತಿರಸ್ಕಾರದಿಂದ ಕೂಗಿಡ್ತಿರುತ್ತೆ, ಮತ್ತೊಂದು ಸಲ ಕೆರಳ್ತಿರುತ್ತೆ, ಕೋಪಾವಿಷ್ಟವಾಗುತ್ತೆ. ಮರುಕ್ಷಣ ಅದೇ ಮನಸ್ಸು ಮೋಹಗೊಳ್ಳುತ್ತೆ. ಮುನಿಯಮ್ಮನನ್ನು ನೋಡಬೇಕು ಅಂತ ಹಾತೊರೆಯುತ್ತೆ. ದಿನ ಮನಸಾರೆ ಮಾತಾಡ್ಕೊಂಡು ಗೇಲಿ ಮಾಡ್ತಾ ಊಟ ಮಾಡ್ತಿದ್ದ ಗಂಡ ಇವತ್ತು ಯಾಕೆ ಸಾಕು ಬೇಕು ಅಂತಲೂ ಹೇಳ್ದೆ ಮೌನವಾಗಿ ಊಟ ಮಾಡ್ತಾ ಇದ್ದಾನೆ ಅಂತ ಅವನ ಹೆಂಡತಿ ರಾಮಕ್ಕ ಅಂದ್ಕೊಳ್ತಾಳೆ. ನಿಂಗಣ್ಣ ಏನು ಮಾತಾಡದೆ ಊಟ ಮುಗಿಸ್ತಾನೆ. ಚಿಂತೆಯ ಸಂತೆಯಲ್ಲಿ ತಿರುಗಾಡಿಕೊಂಡು ಪಡಸಾಲೆಗೆ ಬಂದು ಕೂತ್ಕೊತಾನೆ. ರಾಮಕ್ಕ ಕೊಟ್ಟಿಗೆಗೆ ಹೋಗ್ತಾಳೆ, ಹಾಲು ಕರೆದು ತಂದಿಡ್ತಾಳೆ. ಆನಂತರ ತಾನು ಊಟ ಮಾಡಿ ಮಡಿಕೆಗಳನ್ನು ತೊಳೆದಿಡ್ತಾಳೆ. ಮತ್ತೊಮ್ಮೆ ಕೊಟ್ಟಿಗೆಗೆ ಹೋಗಿ ದನ ಕರುಗಳಿಗೆ ಹುಲ್ಲು ಹಾಕ್ತಾಳೆ. ಪಡಸಾಲೆ ಮೂಲೆಯಲ್ಲಿ ಕಟ್ಟಿದ್ದ 4 ಮೇಕೆಗಳಿಗೆ, ಅದರ ಮರಿಗಳಿಗೆ ಸೊಪ್ಪು ಮುರಿದು ಹಾಕ್ತಾಳೆ. ಮಿಕ್ಕಿದ್ದ ಅರ್ಧ ಮುದ್ದೆ ಹಿಟ್ಟನ್ನು ತಗೊಂಡು ಹೋಗಿ ಸಣ್ಣ ಸಣ್ಣ ತುಂಡುಗಳು ಮಾಡಿ ಬುಟ್ಟಿ ಕೆಳಗಡೆ ಮುಚ್ಚಿಟ್ಟಿದ್ದಂತಹ ಕೋಳಿಗಳಿಗೆ ಹಾಕಿ ಬರ್ತಾಳೆ. ಆಕೆ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ರು ಕೂಡ ನಿಂಗಣ್ಣ ಏನು ಗೊತ್ತಿಲ್ಲದೆ ಇರೋನ ಹಾಗೆ ಮೌನವಾಗಿ ಪಡಸಾಲೆನಲ್ಲಿ ಕೂತಿರ್ತಾನೆ. ಅವನ ಮನಸ್ಸು ಮುಂದಿನ ಕಾರ್ಯಕ್ರಮವನ್ನು ಸಿದ್ಧಗೊಳಿಸ್ತಾ ಇರುತ್ತೆ. ಅದರಿಂದ ದೊರಕೋ ಫಲವನ್ನು ಕೂಡ ಅವನು ಕನಸು ಕಾಣ್ತಾ ಇರ್ತಾನೆ. ಆದರೆ ಸರಿಯಾದ ಅವಕಾಶ ಇನ್ನೂ ಒದಗಿ ಬಂದಿಲ್ವಲ್ಲ ಅನ್ನೋದೊಂದು ಅವನ ಮನಸ್ಸನ್ನು ಕಾಡ್ತಾ ಇರುತ್ತೆ. ಇನ್ನು ರಾಮಕ್ಕ ಹಾಸಿಗೆ ಹಾಸ್ಕೊಂಡು ಮಲ್ಕೊಳ್ತಾಳೆ. ಹೊತ್ತಾಗ್ತಾ ಇದೆ, ಬಂದು ಮಲಕ್ಕೋ ಅಂತ ಗಂಡನನ್ನು ಕೂಡ ಎಚ್ಚರಿಸ್ತಾಳೆ. 2 ಕ್ಷಣ ಸುಮ್ಮನಿದ್ದ ನಿಂಗಣ್ಣ ಅನಂತರ ಎದ್ದು ಹೋಗಿ ಹೊರಬಾಗ್ಲನ್ನು ಭದ್ರಪಡಿಸಿ ದೀಪವನ್ನು ಆರಿಸಿ ಹಾಸಿಗೆ ಮೇಲೆ ಉರುಳ್ಕೊಳ್ತಾನೆ. ಇನ್ನು ದಿನ ಎಲ್ಲ ವಿಶ್ರಾಂತವಾಗಿ ದುಡಿದಿದ್ದ ರಾಮಕ್ಕನಿಗೆ ಬಹಳ ಬೇಗ ನಿದ್ದೆ ಬರುತ್ತೆ. ಎಂದಿನ ಹಾಗೆ ಬೆಳಗಿನ ಜಾವದಲ್ಲಿ ಆಕೆಗೆ ಎಚ್ಚರಿಕೆನೂ ಆಗುತ್ತೆ. ಪಕ್ಕದಲ್ಲಿ ಗಂಡ ಇರೋದಿಲ್ಲ. ಸಾಮಾನ್ಯವಾಗಿ ಸೂರ್ಯೋದಯ ಆದರೂ ಕೂಡ ಏಳದೆ ಸೋಮಾರಿಯಾಗಿ ಮಲಗಿರ್ತಿದ್ದ ತನ್ನ ಗಂಡ
ಇಷ್ಟು ಬೇಗ ಎದ್ದು ಎಲ್ಲಿಗೆ ಹೋಗಿದ್ದಾನೆ ಅಂತ ರಾಮಕ್ಕನಿಗೆ ಚಿಂತೆ ಆಗುತ್ತೆ. ಅವನು ಅಕ್ಕನ ತೋಪಿಗೆ ಹೋಗಿ ಪೂಜೆ ಸಲ್ಲಿಸೋ ವಿಷಯ ಕೂಡ ಅವಳಿಗೆ ಗೊತ್ತಿರುತ್ತೆ. ಹಾಗೆ ಹೋಗಿದ್ರು ಕೂಡ ಬೆಳಗಿನ ಜಾವದಷ್ಟೊತ್ತಿಗೆ ಮನೆಗೆ ಹಿಂತಿರುಗಿ ಬಂದು ಮಲ್ಕೋಬೇಕಾಗಿತ್ತು. ಆದರೆ ಇವತ್ತು ಹಾಗಾಗಿಲ್ವಲ್ಲ, ಅವನ ಹಾಸಿಗೆ ಬರದಾಗಿದೆಯಲ್ಲ. ರಾಮಕ್ಕನಿಗೆ ತುಂಬ ಯೋಚನೆಗೆ ಹತ್ಕೊಳ್ಳುತ್ತೆ. ಎಂದಿನ ಹಾಗೆ ಮನೆ ಮುಂದ್ಗಡೆ ನೀರು ಚಿಮುಕ್ಸೋಕ್ಕೂ ಅವಳಿಗೆ ಮನಸ್ಸಿಲ್ಲ. ಕೊಟ್ಟಿಗೆಯಲ್ಲಿದ್ದ ಸಗಣಿ ಬಳಿಯೋಣ ಅಂದರೆ ಕೈ ಕಾಲೆಲ್ಲ ಸುಸ್ತಾದಾಗೆ ಅನ್ನಿಸ್ತಿದೆ. ಮೈಯ ಶಕ್ತಿ ಎಲ್ಲ ಮಾಯ ಆಗಿ ಏನೋ ದಿಕ್ಕು ತೋಚದ ಹಾಗೆ ಅವಳ ಮನಸ್ಸಿಗೆ ಆಗ್ತಾ ಇರುತ್ತೆ. ತಲೆಗೆ ಕೈ ಊರಿ ಪಡಸಾಲೆಗೆ ಬಂದು ಕುಸಿದು ಕೂತ್ಕೊತಾಳೆ. ಹೀಗೆ ಕುಳಿತು ಬಿಟ್ರೆ ಏನು ಮಾಡೋದು, ಗಂಡ ಏನಾದ, ಎಲ್ಲಿ ಹೋದ ಅಂತ ಹೇಳ್ಬಿಟ್ಟು ಅವಳು ಆತಂಕ ಪಟ್ಕೊತಾಳೆ. ನಿಧಾನವಾಗಿ ಪ್ರಯಾಸದಿಂದ ಎದ್ದು ಹೊರಗಡೆಗೆ ಬರ್ತಾಳೆ. ಜಗಲಿ ಕಂಬಕ್ಕೆ ಹೊರಗೆ ಕೂತ್ಕೊತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಅವಳ ಮನೆಯ ಹತ್ತಿರದಲ್ಲಿದ್ದ ತೋಟದ ಮುನಿಸ್ವಾಮಿ ಅನ್ನೋನು ಗಾಬರಿಯಿಂದ ಓಡಿ ಬರ್ತಾನೆ. ರಾಮಕ್ಕ, ನಿಂಗಪ್ಪಣ್ಣ ಅಕ್ನರ್ ತೋಪದಲ್ಲಿ ಬಿದ್ದುಬಿಟ್ಟಿದ್ದಾನೆ, ಜ್ಞಾನಪಾನ ಏನು ಇಲ್ಲ ಅಂತ ಹೇಳಿದಾಗ ಕಂಬಕ್ಕೆ ಹೊರಗೆ ನಿಂತಿದ್ದ ರಾಮಕ್ಕ ಮಾತೆ ಆಡದೆ ಕುಸಿದು ಕುಳಿತಾಳೆ. ಅವಳು ಮುಖ ಕಪ್ಪಿಟ್ಟು ಹೋಗುತ್ತೆ, ಕಣ್ಣುಗಳು ಕಳೆಗುಂದುತ್ತೆ, ಅವಳಿಗೂ ಕೂಡ ಪ್ರಜ್ಞೆ ತಪ್ಪು ಹೋಗುತ್ತೆ. ಕೆಲವು ನಿಮಿಷದಲ್ಲಿ ಈ ಸುದ್ದಿ ಊರಲ್ಲೆಲ್ಲ ಹರಡುತ್ತೆ. ನಿಂಗಣ್ಣನ ಮನೆ ಮುಂದೆ ಜಾತ್ರೆ ಆಗುವಷ್ಟು ಜನ ತುಂಬ್ಕೊತಾರೆ. ಇನ್ನಷ್ಟು ಜನ ಅಕ್ಕನ ತೋಪಿನ ಕಡೆಗೆ ಓಡಿ ಹೋಗ್ತಾರೆ. ಅಕ್ಕಪಕ್ಕದ ಮನೆ ಹೆಣ್ಣು ಮಕ್ಕಳು ರಾಮಕ್ಕನಿಗೆ ಉಪಚಾರ ಮಾಡ್ತಾರೆ. ಸುಮಾರು ಅರ್ಧ ಗಂಟೆ ನಂತರ ಅವಳಿಗೆ ಸ್ವಲ್ಪ ಜ್ಞಾನ ಬರುತ್ತೆ. ಎಡಬಲದಲ್ಲಿ ಇಬ್ಬರು ಹೆಣ್ಮಕ್ಳು ಅವಳನ್ನು ಕರ್ಕೊಂಡು ಅಕ್ಕನ ತೋಪಿನ ಕಡೆಗೆ ಕರ್ಕೊಂಬರ್ತಾರೆ. ಇನ್ನು ಈ ಅಕ್ಕನ ತೋಪಿಂದ ಏನು ಕತೆ ಅಂದರೆ, ಒಂದು ಅಲ್ಲಿ ವಯಸ್ಸಾದಂತಹ ಒಂದು ಗೋಣಿ ಮರ ಇರುತ್ತೆ. ಗೋಣಿ ಮರ ಅಂದರೆ ಅದೊಂದು ರೀತಿಯ ಮರ. ಇದು ರಾಮಚಂದ್ರದ ಜನರಿಗೆ ನಾಲ್ಕಾರು ರೀತಿಯಲ್ಲಿ ಪ್ರಸಿದ್ಧವಾಗಿರುತ್ತೆ. ಆ ಮರದ ಕೆಳಗಡೆ 3 ಅರೆಚಪ್ಪಡಿ ಕಲ್ಲುಗಳನ್ನು ನಿಲ್ಲಿಸಿ ಚಾವಣಿ ಹಾಗೆ ಮೇಲೂ ಒಂದು ಕಲ್ಚಪ್ಪಡಿ ಹಾಸಿ ಒಂದು ಗೂಡು ಕಟ್ಟಿರ್ತಾರೆ. ಅದರೊಳಗಡೆ ಮಣ್ಣಿನ ಒಂದು ಪಿಳ್ಳಾರಿಯನ್ನು ಇಟ್ಟು ಅದರ ಅಕ್ಕಪಕ್ಕದಲ್ಲಿ 2 ಲಗ್ಗೆ ಕಲ್ಲುಗಳನ್ನು ಇಟ್ಟು ಅದನ್ನು ಮುನೇಶ್ವರ ಅಂತ ಹೇಳಿಬಿಟ್ಟು ಆ ಪುಟ್ಟಗೂಡನ್ನು ಮುನೇಶ್ವರನ ಗುಡಿ ಅಂತ ಕೂಡ ಕರೀತಿರ್ತಾರೆ. ಊರವರು ಆಗಾಗ ಹರಕೆ ಹೊತ್ತು ತಮ್ಮ ತಮ್ಮ ಸಂಸಾರಗಳ ಸಹಿತ ಬಂದು ಪೂಜೆ ಮಾಡಿ ಕೋಳಿಯನ್ನು ಬಲಿ ಕೊಟ್ಟು ಅಲ್ಲೇ ಅಡುಗೆ ಮಾಡಿ ಊಟ ಮಾಡಿ ಸಂಜೆ ಹೊತ್ತಿಗೆ ಮನೆಗೆ ಹಿಂತಿರುಗ್ತಾ ಇರ್ತಾರೆ. ಇದು ಅಲ್ಲಿಯ ಒಂದು ಸಂಪ್ರದಾಯವೇ ಆಗೋಗಿರುತ್ತೆ. ಈ ಗೋಣಿ ಮರ ಮುನೇಶ್ವರನಿಗೆ ಮಾತ್ರ ಪ್ರಸಿದ್ಧ ಅಲ್ಲದೆ ಪಿಶಾಚಿಗಳಿಗೂ ಮತ್ತು ಭಾರಿ ಸರ್ಪಗಳಿಗೂ ಕೂಡ ಪ್ರಸಿದ್ಧವಾಗಿರುತ್ತೆ. ಹಗಲು ಹೊತ್ತಲ್ಲೂ ಕೂಡ ಒಬ್ಬೊಬ್ಬರೇ ಆ ಅಕ್ಕನ ತೋಪಿನ ಕಡೆಗೆ ಓಡಾಡೋಕ್ಕೆ ಜನ ಹೆದರ್ಕೊತಾ ಇರ್ತಾರೆ. ಇನ್ನು ಕತ್ತಲೆ ಆದಮೇಲಂತೂ ತೋಪಿನ ಸುದ್ದಿ ಎತ್ತೋಕ್ಕೂ ಕೂಡ ಜನ ಭಯಪಡ್ತಾ ಇರ್ತಾರೆ. ರಾತ್ರಿ ಹೊತ್ತಿನಲ್ಲಿ ತೋಪಿನ ಪಕ್ಕದಲ್ಲೇ ಇದ್ದ ಪಕ್ಕದ ಹಳ್ಳಿ ದಾರಿಯಲ್ಲಿ ಹೋಗಬೇಕು ಅಂತ ಸಂದರ್ಭ ಬಂದಾಗ ಕೂಡ ಜನ ಆ ಗೋಣಿ ಮರದ ಕಡೆಗೆ ತಿರುಗಿ ಕೂಡ ನೋಡ್ತಾ ಇರೋದಿಲ್ಲ. ಆದರೆ ನಿಂಗಣ್ಣನ ವಿಷಯ ಬೇರೆ. ಅವನಿಗೆ ಅಕ್ಕನ ತೋಪು ಅಥವಾ ಗೋಣಿ ಮರ ಯಾವುದೂ ಅತಿಶಯ ಅನಿಸಿರೋದಿಲ್ಲ. ಈ ಸ್ಥಳನೂ ಒಂದೇ, ನನ್ನ ಮನೆಯೂ ಒಂದೇ ಅನ್ನೋ ಒಂದು ಭಾವನೆ ಅವನಲ್ಲಿ ಇರುತ್ತೆ. ಹಾಗಾಗಿ ಅವನು ಎಂತಹ ಅಪರಾತ್ರಿ ಆದರೂ ಕೂಡ ನಿರ್ಭಯವಾಗಿ ಅಕ್ಕನ ತೋಪಿಗೆ ಹೋಗಿ ಪೂಜೆ ಸಲ್ಲಿಸಿ ಆಹುತಿಯನ್ನು ಕೊಟ್ಟು ಪ್ರೇತ ಪ್ರಸನ್ನವನ್ನು ಮಾಡಿ ಹಿಂತಿರುಗ್ತಾ ಇರ್ತಾನೆ. ಹಾಗೆ ಹಿಂದಿನ ರಾತ್ರಿ ಕೂಡ ಹೋಗಿರ್ತಾನೆ, ಆದರೆ ಹಿಂತಿರುಗಿ ಬಂದಿರೋದಿಲ್ಲ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.